ಹಾಯ್ ಎಲ್ರು ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಇವರಲ್ಲೇ ಆಲ್ರೆಡಿ ಕಣ್ಣ ಮುಚ್ಚಲ್ಲೇ ಆಟ ಆಡೋಕೆ ಶುರುವಾಗಿದ್ದಾರೆ. ನಿನಗೆ ಯಾರು ಹೊಡಿತಾ ಇಲ್ಲ, ಈಗ ಹೊಡಿತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ದೀಕ್ಷೆ ಬಂದು ಇವತ್ತಿಗೆ ಎರಡನೇ ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳು ಮಲಗಿದ್ದಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರಲ್ವಾ, ಒಂಥರ ಇನ್ನೋಸೆಂಟ್ ಫೇಸ್. ಅವರು ಇರೋದೇ ಇನ್ನೋಸೆಂಟು, ಆದ್ರೂ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಎದ್ದಾಗಿಂತ ಮಲಗಿದಾಗ ಅದು ನಂಗೆ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಲಡ್ಡುನಾಗಿರ್ಬೋದು, ದೀಕ್ಷೆ ಆಗಿರ್ಬೋದು, ನಿತ್ಯನಾಗಿರ್ಬೋದು, ಮಲಗಿದಾಗ ನಂಗೆ ನೋಡೋದು ತುಂಬಾ ಇಷ್ಟ. ದೀಕ್ಷೆ ಎದೊಳೋದು ಸ್ವಲ್ಪ ಲೇಟು, ಬಟ್ ನಿತ್ಯ ಹಾಗೆ ಲಡ್ಡು ಬೇಗ ಮಲಗ್ತಾರೆ, ಬೇಗ ಹೇಳ್ತಾರೆ. ಅವಳಲ್ಲೇ ಆಲ್ರೆಡಿ ಎದ್ದು ಫೇಸ್ ವಾಶ್ ಮಾಡಿ ಹಾಲು ಕುಡಿದು ಟಿ ವಿ ನೋಡ್ತಾ ಇದ್ಲು. ದೀಕ್ಷೆ ಇನ್ನೂ ಎದ್ದಿರಲಿಲ್ಲ. ಅವನು ಕಾರ್ಮೆಂಟ್ಗೆಲ್ಲ ಹೋಗ್ಬೇಕಾದ್ರೆ ಬೇಗ ಎದ್ದೇಳ್ತಾನೆ. ರಜಾ ಇದ್ದಾಗೆಲ್ಲ 9 ಗಂಟೆ 10 ಗಂಟೆ ಅಷ್ಟರವರೆಗೂ ನಿದ್ದೆ ಮಾಡ್ತಾನೆ. ಲಡ್ಡುಗಂತೂ ಇದು ಫೇವ್ರೆಟ್. ಯಾವಾಗಲೂ ಬೆಳಗ್ಗೆ ಇದನ್ನು ನೋಡ್ತಾ ಇರ್ತಾಳೆ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಇಡ್ಲಿ ಮಾಡಿ ಚಟ್ನಿ ಸಾಂಬಾರು ಮಾಡ್ತಾಯಿದ್ದೀನಿ. ದೀಕ್ಷೆ ಕೇಳಿದೆ ಏನು ತಿಂಡಿ ಮಾಡೋಣ ಅಂತ. ಲಡ್ಡುಗೂ ತುಂಬ ಇಷ್ಟ, ನಿತ್ಯನಿಗೂ ಇಷ್ಟ. ದೀಕ್ಷೆ ನಂಗೆ ಇಡ್ಲಿ ಮಾಡಿಕೊಡು ಅಂತ ಅಂದ. ಹಾಗಾಗಿ ದೀಕ್ಷೆಗೆ ಇವಾಗ ಅವನಿಗೋಸ್ಕರ ಇಡ್ಲಿ ಮಾಡ್ತಾಯಿದ್ದೀನಿ. ಎಲ್ಲರೂ ಇಷ್ಟಪಡ್ತಾರೆ ನಮ್ಮನೇಲಿ. ಅದು ಇದು ಅಂತಲ್ಲ, ಆಲ್ಮೋಸ್ಟ್ 90% ತಿಂಡಿ ನಾನು ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಕೆಲವೊಂದು ಇಷ್ಟಪಡೋದಿಲ್ಲ. ಇವಾಗ ಬಿಸಿಬೇಳೆಭಾತ್ ಮಾಡಿದರೆ ನಿತ್ಯನಿಗೆ ಇಷ್ಟ ಆಗೋದಿಲ್ಲ, ಮೂಲಂಗಿ ಸಾಂಬಾರು ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಈ ಥರ ಕೆಲವೊಂದು ಮಾತ್ರ ಇಷ್ಟ ಆಗೋಲ್ಲ. ಇನ್ನು 90% ಎಲ್ಲದೂ ಇಷ್ಟ ಆಗೋ ಥರನೇ, ಅಂದರೆ ಎಲ್ರಿಗೂ ಇಷ್ಟಪಡೋಂತಹ ತಿಂಡಿಯನ್ನೇ ಮಾಡ್ತಾಯಿರ್ತೀನಿ. ಬೇಸಿಗೆ ಇರೋದ್ರಿಂದ ಹಿಟ್ಟಂತೂ ತುಂಬ ಚೆನ್ನಾಗೂ ಬರುತ್ತೆ. ನಾನೀ ಸೆಟ್ ತಗೊಂಡು ಬಂದಿದ್ದಿಂದನೂ ಅದೇನು ಅಂತ ಗೊತ್ತಿಲ್ಲ, ಒಂದು ದಿನವೂ ಇಡ್ಲಿ ಹಾಳಾಗಿಲ್ಲ. ಆಲ್ಮೋಸ್ಟ್ ಇಡ್ಲಿ ಆ ಥರ ಅಂಟ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ. ಅಂದರೆ ಕೆಲವೊಂದು ಸಲ ಮಾತ್ರ ಏನು ಅಂತ ಗೊತ್ತಿಲ್ಲ, ಇಡ್ಲಿ ಪ್ಲೇಟ್ಗೆ ಇಡ್ಲಿ ಎಲ್ಲ ಕಚ್ಕೊಂಡು ಬಿಟ್ಟಿರುತ್ತೆ, ನೀಟಾಗಿ ಬರೋದೇ ಇಲ್ಲ. ಬಟ್ ಇದನ್ನು ತೊಗೊಂಡು ಬಂದಾಗಿಂದನೂ ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇಡ್ಲಿ ಮಾಡೋದು ಅಂತಂದರೆ. ಪಾತ್ರೆಗೆ ಸ್ವಲ್ಪನೂ ಅಂಟೋದಿಲ್ಲ. ಇವಾಗ ಬಿಸಿ ಇದೆ, ಹಾಗಾಗಿ ತೆಗೆದಿದ್ದೀನಿ. ಅಷ್ಟು ಕಾಣಿಸ್ತಾ ಇದೆ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರೆ ಅಷ್ಟು ಕೂಡ ಕಾಣಿಸಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಇಡ್ಲಿ ಮಾಡಿ ಬೇಳೆ ಸಾಂಬಾರು ಮಾಡಿದೆ. ಈ ಕಡೆ ಸ್ವಲ್ಪ ಚಟ್ನಿ ಕೂಡ ಮಾಡಿದೆ. ನಂಗೆ ಚಟ್ನಿ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ, ನನ್ನ ಹಸ್ಬೆಂಡ್ಗೆ ಇಷ್ಟ. ಹಾಗಾಗಿ ಅವರಿಗೋಸ್ಕರ ಸ್ವಲ್ಪ ಚಟ್ನಿ ಕೂಡ ಮಾಡಿದೆ. ಸಾಂಬಾರು ಕೂಡ ರೆಡಿ ಆಯಿತು. ಮಧ್ಯಾಹ್ನಕ್ಕೆ ಇದೇ ಸಾಂಬಾರು ಆಗುತ್ತೆ. ಮಧ್ಯಾಹ್ನಕ್ಕೆ ರೈಸ್ ಮಾಡಿದರೆ ಮುಗ್ದೋಗುತ್ತೆ. ಹಾಗಾಗಿ ಅಂಬ್ಲಿ ಕೂಡ ಮಾಡಿಟ್ಟೆ. ಮೊಸರಿತ್ತು, ಮಜ್ಜಿಗೆ ಮಾಡಿದೆ. ಆಲ್ಮೋಸ್ಟ್ ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ಮಧ್ಯಾಹ್ನ 1 ಗಂಟೆ 1:15 ರೈಸ್ಗೆ ಇಟ್ಟರೆ ಆಗುತ್ತೆ. ಇವರಲ್ಲೇ ಆಲ್ರೆಡಿ ಕಣ್ಣ ಮುಚ್ಚಲ್ಲೇ ಆಟ ಆಡೋದಕ್ಕೆ ಶುರುವಾಗಿದ್ದಾರೆ. ಅದೇನು ಡಬ್ಬ ಆಡೋದಂತೆ. ಫಸ್ಟ್ ನೀನು ಫಸ್ಟ್ ಮುಟ್ಟಿದ್ದು. ಆಚೆ ಹೋಗಂಗಿಲ್ಲ ಮಗ, ಒಳಗೆ ಹೋಗ್ತ. ಕಣ್ಣ ಮುಚ್ಚ ಗಾಡಗೂಡ ಹೇಳು ಕರೆಕ್ಟಾಗಿ. ಹ್ಞೂ ಇಡಿ ಈಗ ಇಡಿ. ಹ್ಞೂ ಕೋಕ್. ಕಣ್ಣೆ ಮುಚ್ಚೆ ಗಡಗುಡಕೋ, ಕಣ್ಣೆ ಮುಚ್ಚೆ ಗಡಗುಡಕೋ. ಎಲ್ಲಿದ್ದಾಳೆ ನೋಡು, ಹುಡ್ಕು ಬೇಗ. ಗೊತ್ತಾ, ಹುಡ್ಕು. ನೆನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇದೇ ಆಟ ಆಡಿದ್ದಾರೆ. ಕಂಟಿನ್ಯೂಯಸ್ ಇದೇ ಆಟ. ಅಲ್ಲಿಲ್ಲ ಮಗನೆ, ಎಲ್ಲಿದ್ದಾಳೆ? ನಿಂಗೆ ಸಿಗಲ್ಲ ಬಿಡವಳು, ಸಿಗಲ್ಲ. ಎಲ್ಲಿದ್ದಾಳೆ? ಹಾಂ ಯಾಕವ? ಏನು ಗೊತ್ತಿಲ್ಲ ನನಗೆ, ನೀನು ಹುಡುಕ್ಬೇಕು.
ಮಾಡ್ತಾ ಇದ್ದೀರಿ ಇಲ್ಲಿ? ಬೆಡ್ ಎಲ್ಲ ಅವರೇ ಕ್ಲೀನ್ ಮಾಡಿ ಗೊಂಬೆ ಪಿಲ್ಲೋ ಎಲ್ಲ ಇಟ್ಕೊಂಡು ಅದನ್ನ ಜೋಡಿಸಿ ಈ ಕಡೆ ಕಿಚನ್ ಅಂತೆ, ಈ ಕಡೆ ಬೆಡ್ರೂಮ್ ಅಂತೆ, ಇಲ್ಲೇ ಟೋಟಲ್ ಮನೆ ಮಾಡ್ತಾ ಇದ್ದಾರೆ. ಏನು ಹೇಳ್ಬಾ, ನೀನು ಹೇಳ್ಬಾ. ಇದು ಹಾಲ್, ಇದು ಬೆಡ್ರೂಮ್, ಇದು ಆ ಕಡೆದ ಬಾತ್ರೂಮ್, ಈ ಕಡೆ ಕಿಚನ್. ನನ್ನ ಮಗಳಿಗೆ ಕೋಪ ಬಂದರೆ ಹೇಗೆ ಬರುತ್ತೆ ನೋಡಿ. ಈ ಥರ ಕೋಪ ಬಂದು 1 ವರ್ಷ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯಾರು ಹೊಡಿತಿರೋದು? ನಿನಗೆ ಯಾರೂ ಹೊಡಿತಾ ಇಲ್ಲ. ನಿನಗೆ ನೀನೇ ಕಿತಾಪತಿ ಮಾಡ್ಕೊಂತಿರೋದು. ನನ್ನ ಮೇಲೆ ಸಿಟ್ಟು ತೋರಿಸ್ತಾ ಇದೀಯಾ? ನಾನು ನಿನಗೆ ಯಾಕೆ ಹೊಡೆಯೋಣ? ಸುಮ್ಮನೆ ಅಳ್ತಾ ಇದೆಯಾ? ನಾನು ಇದಕ್ಕೆ ಅಪ್ಪಗೆ ತೋರಿಸ್ತೀನಿ. ನಾನು ನಿನಗೆ ಹೊಡೆದೇ ಇಲ್ಲ. ನನ್ನ ಬೆಳ್ಳು ನೀನು ಮುರಿತಿರೋದು, ನಾನು ನಿನಗೆ ಹೊಡೆದಿಲ್ಲ. ನಾನು ಇದನ್ನ ಅಪ್ಪಗೆ ತೋರಿಸ್ತೀನಿ. ನಾನು ನಿಜ ಹೊಡಿತೀನಿ. ಈಗ ಇಷ್ಟ ತನಕ ಹೊಡೆದಿಲ್ಲ, ಈಗ ಹೊಡಿತೀನಿ. ಇಷ್ಟ ತನಕ ಹೊಡೆದಿಲ್ಲ. ಫೋನ್ ಯಾಕೆ ಅಲ್ಲಾಡಿಸ್ತೀಯ? ಫೋನ್ ನಿದ್ದೆ ಬಂದಿತ್ತೆ ಅಂತಂದ್ರೆ ಹೋಗಿ ಚಾಪೆ ತಗೊಂಡು ಕೆಳಗೆ ಮಲಗು. ನಿದ್ದೆ ಬಂದಿತ್ತೆ ಅಂದ್ರೆ ಕೆಳಗೆ ಹೋಗಿ ಮಲಗು. ನಾನು ಹೊಡೆದೇ ಇಲ್ಲ. ನಾನಿದನ್ನ ಅಪ್ಪಗೆ ತೋರಿಸ್ತೀನಿ. ಅಪ್ಪ ಒದೆ ಬಿಡುತ್ತೆ. ಎಲ್ಲಿ ಜಗಳಾಡಕ್ಕೆ ಎಲ್ಲಿ ಬರ್ತಿದ್ಯಾ? ಹೊಡಿತೀನಿ, ಈಗ ಹೊಡಿತೀನಿ. ಹೊಡಿತೀನಿ ಈಗ. ರಾತ್ರಿ ಲೇಟಾಗಿ ಮಲಗಿದ್ಲು, ಬೆಳಗ್ಗೆ ಬೇಗ ಎದ್ದಿದ್ಲು. ಹಾಗಾಗಿ ನಿದ್ದೆ ಸ್ವಲ್ಪ ಶಾರ್ಟೇಜ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ಲು. ಈ ಥರ ಸಿಟ್ಟು ಬಂದೊಳಗೆ 1 ವರ್ಷದ ಮೇಲಾಯಿತು ಅಂತ ಅಂದ್ಕೊಳ್ತೀನಿ. ಏನೋ ಗೊತ್ತಿಲ್ಲ, ಇವತ್ತು ನಿದ್ದೆ ಓವರ್ ಆಗಿದ್ದರಿಂದ ಆ ಟೈಮಲ್ಲಿ ನಿತ್ಯನ ಜೊತೆ ಜಗಳ ಮಾಡಿಕೊಂಡು ನನ್ನ ಹತ್ರನೇ ಫುಲ್ ಬಂದು ಗಲಾಟೆ ಮಾಡ್ತಾಯಿದ್ಲು. ನಾನು ಲಡ್ಡುನೇ ಎದುರಿಸ್ತೆ, ನೀನು ಯಾಕೆ ಹಿಂಗೆ ಮಾಡ್ತಾಯಿದ್ಯಾ ಅಂತ. ಆ ಸಿಟ್ಟು ನನ್ನ ಮೇಲೆ ತೋರಿಸಿ 1/4 ಗಂಟೆ ಜಗಳ ಮಾಡಿದ್ದಾಳೆ. ಅವಳನ್ನ ಮಲಗಿಸಿ ಇವಾಗ ಅಡುಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಬೆಳಗ್ಗೆನೇ ಎಲ್ಲ ಆಗಿತ್ತು. ರೈಸ್ ಕಿಟ್ಟು ಹಪ್ಳ ತಾಳಿಸ್ಬೇಕಿತ್ತು ಅಷ್ಟೇ. ಬೇಳೆ ಸಾಂಬಾರು ಹಾಗೆ ತಿನ್ನೋದಕ್ಕೆ ಬೇಜಾರಾಗುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹಪ್ಳ ಮತ್ತು ಬೋಟಿ ಏನಾದರೂ ತಾಳಿಸ್ಕೊಟ್ರೆ. ಹಾಗಾಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಪಾತ್ರೆ ತೊಳೆದ್ವಿ. ನೋಡಿ ಅಷ್ಟೊತ್ತಲ್ಲಿ ನಿದ್ದೆ ಮಾಡಿ ಎದ್ದಿದ್ಲು. ಇವಾಗ ಎಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ದಾಳೆ ಅಂತ. ನಿತ್ಯಾಗೂ ಲಡ್ಡುಗಂತೂ ಸಿಕ್ಕಾಪಟ್ಟೆ ಖುಷಿ. ದೀಕ್ಷೆ ಬಂದಿರೋದ್ರಿಂದ ನನಗೂ ಕೂಡ ಅಷ್ಟೇ ಖುಷಿ ಇದೆ. ಹೋದ್ಮೇಲೆ ಖಂಡಿತ ಒಂದು 4 ದಿನ ತುಂಬ ಬೋರ್ ಆಗುತ್ತೆ, ತುಂಬ ಬೇಜಾರಾಗ್ತಾ ಇರುತ್ತೆ ಗ್ಯಾರಂಟಿ. ಅವರು ಚೆನ್ನಾಗಿ ಆಟ ಆಡ್ತಾಯಿದ್ರು. ಎಣ್ಣೆ ಹಚ್ಚಿರಲಿಲ್ಲ. ಈ ಬೇಸಿಗೆಯಲ್ಲಂತೂ ಎಣ್ಣೆ ಹಚ್ಚಿಲ್ಲ ಅಂತಂದರೆ ಕಣ್ಣೂರಿಗೆ ಗ್ಯಾರಂಟಿ ಬರುತ್ತೆ. ನಾನಂತೂ ಎಣ್ಣೆ ಒಂದಿನ ಬಿಟ್ಟು ಒಂದಿನ ಮಿಸ್ ಇಲ್ಲದೆ ಹಚ್ಕೊಳ್ತೀನಿ. ದೀಕ್ಷೆಗೆ ಎಣ್ಣೆ ಹಚ್ಚೋದಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವನಿಗೆ. ಸಣ್ಣ ಹುಡುಗನಲ್ಲಿ ಏನಾದ್ರೂ ಎಣ್ಣೆ ಹಚ್ಚಿದ್ದಿದ್ರೆ ಹೋಗಿ ಅದೇ ತಕ್ಷಣ ತಲೆ ಮೇಲೆ ನೀರು ಇಟ್ಕೊಂಡು ತೊಳ್ಕೊಳ್ತಾ ಇದ್ದ. ಅವನೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ನೀನು ಎಣ್ಣೆ ಹಚ್ಚಿದ್ಯಾ, ನಂಗೆ ಸ್ಮೆಲ್ ಬರ್ತೈತೆ ಅಂತ ಫುಲ್ ಸಿಟ್ಕೊಂಡು ಓಡ್ತಾ ಇರೋನು. ಆ ಥರ ಎಲ್ಲ ಮಾಡೋನು. ನಾನು ಕೇಳಿದೆ ಇವತ್ತು, ಎಣ್ಣೆ ಹಚ್ಚಲ ನಾನು, ನಿಂಗೆ ಇಷ್ಟ ಆಗುತ್ತಾ, ಸ್ವಲ್ಪ ಹಚ್ಚುತ್ತೀನಿ ಅಂತ. ಪರವಾಗಿಲ್ಲ ಕವ್ಯಮ್ಮ, ನೀನು ಹಚ್ಚು, ನಾನು ಹಚ್ಚಿಸ್ಕೊಳ್ತೀನಿ ಅಂತ ಸುಮ್ಮನೆ ಕೂತ್ಕೊಂಡು ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೆ ಗೊತ್ತಿಲ್ಲ ಅವ್ನು ಹೇಗೆ ಆಡೋನು ಅಂತ. ಎಣ್ಣೆ ಹಚ್ಚಿದ ತಕ್ಷಣ ಹೋಗೊಂದು ತಣ್ಣೀರನ್ನೇ ತೊಗೊಂಡು ತಲೆ ಮೇಲೆ ಕುಯ್ಕೊಳ್ತಾ ಇದ್ದ. ನಂಗೆ ಎಣ್ಣೆ ಇಷ್ಟ ಇಲ್ಲ, ನೀನು ಹಚ್ಬೇಡ ಅಂತ. ಆದರೆ ಇವತ್ತು ಸುಮ್ಮನೆ ಕೂತ್ಕೊಂಡು ಹಚ್ಚಿಸ್ಕೊಂಡ. ಆಮೇಲೆ ಎಣ್ಣೀರಿತ್ತು, ನೆನ್ನೆನೂ ಕುಡಿದಿದ್ವಿ, ಮೊನ್ನೆನೂ ಕುಡಿದಿದ್ವಿ. ಇವತ್ತೊಂದು 3 ಇತ್ತು. ಮಕ್ಳಿಗೆ ಕೊಚ್ಕೊಡೋಣ ಅಂತ ಕೂತ್ಕೊಂಡೆ. ನನಗೆ ಅಷ್ಟೊಂದು ನೀಟಾಗೆಲ್ಲ ಕೊಚ್ಚಕ್ಕೆ ಬರಲ್ಲ. ನಂಗೆ ಕೊಚ್ಚಕ್ಕೆಲ್ಲ ಬರಲ್ಲ. ಈ ಥರ ಫುಲ್ ಒಂದು ಇದು ಮಾಡಿಬಿಟ್ಟು ಅದರಲ್ಲಿ ನೀರನ್ನು ತೆಗೆದು ಹಾಕ್ಕೊಡೋದು. ಕೊನೆಗೆ ಅದರಲ್ಲಿ ಗಂಜಿ ಇರುತ್ತಲ್ಲ, ನಮ್ಮ ಕಡೆ ಬೊಂಬಲು ಅಂತ ಕರೀತಾರೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಮಾತ್ರ ಮಿಸ್ ಮಾಡೋಲ್ಲ, ಅದನ್ನು ಕೂಡ ತಿಂತೀವಿ. ಜಾಸ್ತಿ ಬಲ್ತಿದ್ರೂ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ದಿನ ಅಂತೂ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಬ್ಯುಸಿ ಆಗಿದ್ದೆ. ಅವ್ರನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅವ್ರ ಜೊತೆ ನಾನು ಸ್ವಲ್ಪ ಹೊತ್ತು ಆಟ ಆಡಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ದಿನನೇ ಮುಗ್ದೋಗಿರುತ್ತೆ. ಇವತ್ತು ಸಂಜೆ ಏನೂ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ಗೋಬಿ ತರಿಸಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಟಾಟಾ, ಬಾಯ್ ಬಾಯ್.